ಮುಂಜಾನೆ 6:45. ನಾನಿರೋದು ನಮ್ಮೂರ ರೈಲ್ವೆ ಸ್ಟೇಷನಲ್ಲಿ. ನನಗೋಸ್ಕರ ಚೆನ್ನೈ ಎಕ್ಸ್ಪ್ರೆಸ್ 1610 ಕಾಯ್ತಿತ್ತು. ನಮಸ್ಕಾರ ದೇವರು, ನಾನಿವತ್ತು ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ಚೆನ್ನೈಗೆ ಹೋಗ್ತಾ ಇದ್ದೀನಿ. ಯಾಕಂತೆಲ್ಲ ಹೇಳ್ತೀನಿ. ಸೊ ಲೆಟ್ಸ್ ಬಿಗಿನ್ ಅವರ್ ಜರ್ನಿ. ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ಹೆಂಗಿರುತ್ತಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಲೆಟ್ಸ್ ಗೋ ಟು ಚೆನ್ನೈ ಗೈಸ್. ಚೆನ್ನೈಗೆ ಹೋಗಿ ಪಾಲಕ್ಕಾಡ್ ರೀಚ್ ಆಗಿದ್ದೀನಿ. ಪಾಲಕ್ಕಾಡಲ್ಲಿ ಯಾಕೆ ನಿಲ್ತಾ ಇದ್ದೀನಿ ಅಂದರೆ ಫುಡ್ ಆರ್ಡ್ರ್ ಮಾಡಿದ್ದೆ. ಇದೀಗ ಆ್ಯಕ್ಚುಲಿ ಲಂಚ್ ಟೈಮ್ ಆಯಿತು. 1:30-1:40 ಆಗ್ತಾ ಬಂತು. ಸೊ ಫುಡ್ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಸೊ ತೊಗೊಂಡು ಬರುವ. ನಮ್ಮ ಫುಡ್ ಬಂತು ನೋಡಿ. ವೈಸ್ ನೋಡಿ, ನಾನು ಚಪಾತಿ ಆರ್ಡ್ರ್ ಮಾಡಿದ್ದೆ. ಕಟ್ಲರೀಸ್ ಕೊಟ್ಟಿದ್ದಾರೆ, ಸಖತ್ತಾಗಿದೆ, ತಿಂದು ನೋಡ್ಬೇಕು. ಸೊ ಗೈಸ್, ಫೈನಲಿ ಪಡನೂರು ಜಂಕ್ಷನ್ನಲ್ಲಿ ರೀಚ್ ಆಗಿದ್ದೀವಿ. ಐ ಮೀನ್ ತಮಿಳ್ನಾಡಿಗೆ ಎಂಟ್ರ್ ಆಗಿದ್ದೀವಿ ಅಂದ್ಕೊಳ್ಳಿ. ಸೊ ಸ್ವಲ್ಪ ಹೊರಗೆ ಹೋಗ್ಬಿಟ್ಟು ಬರುವ. ಕೂತು ಸಾಕಾಯಿತು, ಮಲಗಿ ಸಾಕಾಯಿತು, ಸ್ವಲ್ಪ ಟಯರ್ಡ್ ಆಯಿತು. ಇಲ್ಲೇ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಸ್ವಲ್ಪ ಹೊರಗೆ ಹೋಗಿ ಬರುವ. ಗೈಸ್, ಮುಂಚೆಗಿಂತ ಇವಾಗ ಟ್ರೈನಲ್ಲಿ ಜರ್ನಿ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕೆ ಗೊತ್ತಾ? ಆ್ಯಕ್ಚುಲಿ ಮುಂಚೆ ಆದರೆ ಟ್ರೈನಲ್ಲಿ ಟಾಯ್ಲೆಟ್ ಸ್ಮೆಲ್ ಬರ್ತಾ ಇರೋದು, ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇರೋದು. ಇವಾಗ ಕೂಡ ಬರ್ತಾ ಇರ್ಬೋದು ಜನರಲಲ್ಲಿ. ಯಾಕೆ ಇಷ್ಟೊತ್ತುವರೆಗೆ ನಿಲ್ಲಿಸಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗುರು. ತುಂಬ ಹೊತ್ತಾಯಿತು, ತುಂಬ ಲೇಟ್ ಆಗ್ತಾ ಇದೆ. ಸೊ ನೋಡು ಯಾಕೆ ನಿಲ್ಲಿಸಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಒಂದು ಬಾಟ್ಲ್ ನೀರು ತಂದು ಹೋಗುವ. ಆವಾಗಲೇ ಹೇಳ್ತಾ ಇದ್ದೆ ನಾನು, ಇವಾಗ ಟ್ರೈನಲ್ಲಿ ಜರ್ನಿ ಮಾಡೋದು ಸ್ವಲ್ಪ ಒಳ್ಳೇದು ಅನಿಸುತ್ತೆ ಅಂತ. ಯಾಕಂದರೆ ಟಾಯ್ಲೆಟ್ ಸ್ಮೆಲ್ಲೆಲ್ಲ ಬರಲ್ಲ ಗೈಸ್. ಇವಾಗ ಇಂಡಿಯನ್ ರೈಲ್ವೆಯಲ್ಲಿ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಮತ್ತು ಮುಂಚೆ ಆದರೆ ನಾವು ಸಣ್ಣವರು ಇರಬೇಕಾದ್ರೆ ಮುಂಚೆ ನಾವು ಸಣ್ಣವರು ಇರಬೇಕಾದ್ರೆ ಟಾಯ್ಲೆಟ್ ಎಲ್ಲ ತುಂಬ ಸ್ಮೆಲ್ ಬರ್ತಿತ್ತು. ಬಟ್ ಈಗ ಕಂಪೇರ್ ಮಾಡಿದರೆ ರೈಲಲ್ಲಿ ಬಯೋ ಟಾಯ್ಲೆಟ್ ಎಲ್ಲ ಆಗಿದೆ. ಸೊ ಈಸಿಯಾಗಿ ಹೋಗ್ಬೋದು. ಸೊ ಮುಂಚೆ ಆದರೆ ಬರೋದು ಎಲ್ಲನೂ ಅದರಲ್ಲೇ ಇರ್ತಿತ್ತು. ಹೋಗಿ ಬಂದವರು ನೀರು ಹಾಕ್ತಿರ್ಲಿಲ್ಲ. ತುಂಬ ಶುಚಿತ್ವ ಇರಲಿಲ್ಲ ಮುಂಚೆ. ಬಟ್ ಇವಾಗ ಇಟ್ಸ್ ಗುಡ್, ಸಖತ್ತಾಗಿದೆ. ಸೊ ಇವಾಗ ನಾವು ಸ್ಟಿಲ್ ಅಲ್ಲೇ ಇದ್ದೀವಿ, ಪಡನೂರಲ್ಲೇ ಇದ್ದೀವಿ. ಇಲ್ಲಿಂದ ಯಾವಾಗ ಹೊರಡ್ತಾರೆ ಅಂತ ಗೊತ್ತಿಲ್ಲ. 4-5 ಟ್ರೈನ್ ಹೋಗಿ ಆಯಿತು. ಪಾಸಿಂಗ್ಗೋಸ್ಕರ ನಿಂತಿದ್ದಾರೆ ಅಂದ್ಕೊಂಡ್ರೆ 4-5 ಟ್ರೈನ್ ಆಲ್ರೆಡಿ ಹೋಗಿದ್ದೆ ಆಯಿತು. ಇನ್ನೂ ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇನ್ನೂ ಹೊರಡ್ತಾ ಇಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಈ ಟ್ರಿಪ್ ಬಂದುಬಿಟ್ಟು ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು. ಸೊ ನಮ್ಮ ಫ್ಯಾಮಿಲಿಯವ್ರನ್ನ ಎಲ್ಲರನ್ನ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಸೊ ಮಕ್ಕಳದ್ದು ಕೆಲವೊಂದು ಕ್ಲಿಪ್ಸನ್ನು ನಾನು ನಿಮಗೆ ಹಾಕಿದ್ದೀನಿ, ನೋಡಿ. ಸೊ ಲೆಟ್ಸ್ ಗೋ ಟು ತಮಿಳ್ನಾಡು. ಆಲ್ರೆಡಿ ಇನ್ ತಮಿಳ್ನಾಡು ನಾವು ಹೋಗಬೇಕಾಗಿರೋ ಜಾಗಕ್ಕೆ ಹೋಗುವ. ಅಲ್ಲಿಗೆ ರೀಚ್ ಆದ ತಕ್ಷಣ ಹೆಸರು ನಿಮ್ಗೆ ಗೊತ್ತಾಗುತ್ತೆ. ಹಾಯ್, ಹಲೋ, ನಮಸ್ತೆ ಫ್ರಮ್ ಮುತ್ತುಪೇಟೆ. ಗುಡ್ ಮಾರ್ನಿಂಗ್ ಪ್ರತಿಯೊಬ್ಬರಿಗೂ, ಶುಭೋದಯ. ಮುತ್ತುಪೇಟೆಯಿಂದ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ನಾನು ನಿನ್ನೆ ಹೇಳ್ದಂಗೆ ತಮಿಳ್ನಾಡು ಚೆನ್ನೈಗೆ ಬಂದಿದ್ದೀನಿ. ಐ ಮೀನ್ ಮುತ್ತುಪೇಟೆಗೆ ಬರಲಿಕ್ಕಿತ್ತು. ಸೊ ಮುತ್ತುಪೇಟೆಗೆ ಬಂದಿದ್ದೀನಿ. ಸೊ ಮುತ್ತುಪೇಟೆಯ ಒಂದು ವ್ಯೂ ನೋಡಿ. ಓಕೆ, ನಾನು ಮುತ್ತುಪೇಟೆಗೆ ರೀಚ್ ಆಗುವಾಗ ನೈಟ್ 2 ಗಂಟೆ ಆಗಿದೆ. ಸೊ ಏನು ವ್ಲಾಗ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಯಾಕಂದರೆ ಟಯರ್ಡ್ ಆಗಿದ್ದೆ, ಫುಲ್ಲು ಟಯರ್ಡ್ ಆಗಿದ್ದೆ ಗೈಸ್.
ಸೊ ಇವಾಗ ಈ ಥರದೊಂದು ಹೋಟೆಲ್ ಸಿಕ್ಕಿದೆ, ಇಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಗೆ ಬರಬೇಕಿತ್ತು, ನಂದು ಡ್ರೀಮ್ ಇತ್ತು. ಸೊ ರೀಚ್ಡ್ ಹಿಯರ್ ಫೈನಲಿ. ಸೊ ಇಲ್ಲಿ ಎಲ್ಲಿಗೆಲ್ಲ ಹೋಗಬೇಕು, ಇಲ್ಲಿದ್ದು ಕೆಲವೊಂದು ಪ್ಲೇಸ್, ಪ್ರಾಮುಖ್ಯತೆ ಇರುವ ಪ್ಲೇಸನ್ನೆಲ್ಲ ತೋರಿಸ್ತೀನಿ ನೋಡಿ. ಆ್ಯಂಡ್ ನಾನು ಸಿಗ್ತೀನಿ, ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಸಿಗ್ತೀನಿ. ಸೊ ಫ್ರೆಶಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಮಾರ್ನಿಂಗ್ ಇವಾಗ ನೈನ್ ಓ ಕ್ಲಾಕ್ ಆಗಿದೆ. ಸೊ ಲೇಟಾಗಿ ಬಂದಿರೋದ್ರಿಂದ ಲೇಟಾಗಿ ಗೆದ್ದುಬಿಟ್ಟೆ. ಸೊ ಸ್ಟೇ ಟ್ಯೂನ್, ಸಿಗ್ತೀನಿ. ಇಲ್ಲೊಂದು ಪವಿತ್ರ ಸ್ಥಳ ಇದೆ ಗೈಸ್, ಇದೊಂದು ಪವಿತ್ರ ಸ್ಥಳ. ತುಂಬ ಜನ ಬರ್ತಾನೆ ಇರ್ತಾರೆ. ತುಂಬ ಸ್ಪೆಷಲ್ ಜಾಗ ಇದು, ಮುತ್ತುಪೇಟೆ ಅಂತ ಹೇಳೋದು. ಇಲ್ಲಿ ದರ್ಗಾ ಇದೆ. ತುಂಬ ಜನ ತಮ್ಮ ಹರಕೆಯನ್ನು ತೀರಿಸಲಿಕ್ಕೆ ಇಲ್ಲಿ ಬರ್ತಾರೆ. ಸೊ ನಾವಿಲ್ಲಿ ಬಂದಿರೋದು ಒಂದು ಸ್ಪೆಷಲ್ ಜಾಗ ಅಲ್ವಾ, ಹೋಗಿ ಬರುವಂಥ ಮನಸ್ಸಾಯಿತು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಬಂದ್ವಿ. ಈ ತಮಿಳ್ನಾಡಲ್ಲಿ ಕನ್ನಡದಲ್ಲೂ ಬರೆದಿದ್ದಾರೆ. ಇದೊಂದು ಒಳ್ಳೆಯ ಲಕ್ಷಣ. ಅಂದರೆ ಇಲ್ಲಿ ಕರ್ನಾಟಕದವರು ತುಂಬ ಜನ ಬರ್ತಾರೆ ಗೈಸ್. ಇದು ನೋಡಿ, ಇದು ಮೇಯ್ನ್ ದರ್ಗಾ, ಮುತ್ತುಪೇಟೆ ದರ್ಗಾ ಅಂತ ಹೇಳೋದು ಇದೆ. ಇಲ್ಲೇ ಇರೋದು ದರ್ಗಾ, ದಾವುದುಲ್ ಹಕೀಮ್ ಅವರ ದರ್ಗಾ ಇದು. ಇಲ್ಲಿಂದ ಜನ ಬರ್ತಾರೆ ಗೈಸ್, ಇಲ್ಲಿ ತುಂಬ ಜನ ಬರ್ತಾರೆ. ಪ್ರತಿಯೊಂದು ಜಾಗದಿಂದ ಟ್ರಾವೆಲರ್ ಮಾಡ್ಕೊಂಡು ಬರ್ತಾರೆ. ಸೊ ಗೈಸ್ ಇದು ಮಸೀದಿ. ಸೊ ಇಲ್ಲಿ ತುಂಬ ಜನ ಬರ್ತಾರೆ ಗೈಸ್. ಎಷ್ಟು ಜನ ಬರ್ತಾರೆ ಅಂದರೆ ಪ್ರತಿಯೊಂದು ಡೇ ಇಲ್ಲಿ ರಶ್ಶೇ ಇರುತ್ತೆ. ತುಂಬ ಒಳ್ಳೆ ಜಾಗ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಕೂಡ ಬಂದಿದ್ದೀವಿ. ಸೊ ಏ ಬಂಡಿ ಅಂದ ಆಟೋವಾ? ಅಂದು ಆಟೋ ಯಾರುமே இல்லை அதில் கேட்குறது. ஆமாம் ஆமாம், ஆட்டோ வருமல்ல இங்கே. ಓಹ್ ಗೈಸ್, ಕಂಪ್ಲೀಟ್ಲಿ ಸೀನ್ ಆಗೋಯ್ತು. ಬ್ಲಾಗ್ ಎಲ್ಲ ಅರ್ಧದಲ್ಲಿ ಬಾಕಿ ಆಗೋಯ್ತು. ನನ್ನ ಫೋನು ಚಾರ್ಜ್ ಮಾಡೋಕ್ಕೆ ಆಗಿಲ್ಲ ಗುರು, ಚಾರ್ಜೇ ಮಾಡೋಕ್ಕಾಗಿಲ್ಲ ಗೈಸ್. ನಾನು ಹೋಗಿರೋ ಪ್ಲೇಸಲ್ಲಿ ಆ್ಯಕ್ಚುಲಿ ಅಲ್ಲಿಂದ ಹೊರಡಬೇಕಾದ್ರೆ ನಾನು ಅಂದ್ಕೊಂಡೆ ನನ್ನ ಫೋನ್ ಚಾರ್ಜ್ ಇದೆ ಅಂತ. ನೋಡಬೇಕಾದ್ರೆ ಚೂರು ಚಾರ್ಜ್ ಇಲ್ಲ. ಸೊ ಬ್ಲಾಗೆಲ್ಲ ಅರ್ಧದಲ್ಲಿ ಮುಗ್ದೋಯ್ತು. ಸೊ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಎಂಥ ಕ್ರೇಜಿ ಪ್ಲೇಸ್ ಇತ್ತು ಗೊತ್ತಾ. ಆ್ಯಕ್ಚುಲಿ ಒಂದೊಂದೂ ಕವರ್ ಮಾಡೋಕ್ಕೆ ಆಗಲೇ ಇಲ್ಲ, ಮೊಬೈಲಲ್ಲಿ ಚಾರ್ಜೇ ಇರಲಿಲ್ಲ. ಸೊ ಇವಾಗ ಬಂದು ರೈಲ್ವೆ ಸ್ಟೇಷನಲ್ಲಿದ್ದೀನಿ. ತಿರುಚಿರಪಲ್ಲಿ ರೀಚ್ ಆಗಿದ್ದೀನಿ. ಮುತ್ತುಪೇಟೆಯಿಂದ 160 ಕಿಲೋಮೀಟರ್ಸ್, ಆಲ್ಮೋಸ್ಟ್ 160 ಕಿಲೋಮೀಟರ್ಸ್ ಅಂತ ಹೇಳ್ಬೋದು. ಅಲ್ಲಿಂದ ಇಲ್ಲಿವರೆಗೆ ಬಂದು ಇಲ್ಲಿ ರೀಚ್ ಆಗಿದ್ದೀನಿ. ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ರಿಸರ್ವೇಷನ್ ಇಲ್ಲ, ಕ್ಲೋಸ್ ಆಗಿದೆ. 8 ಓ ಕ್ಲಾಕ್ವರೆಗೆ ಇತ್ತು ರಿಸರ್ವೇಷನ್, ಬಟ್ ನಾವು ಬರುವಾಗ 8:20 ಆಯಿತು. ಸೊ ರಿಸರ್ವೇಷನ್ನೇ ಸಿಕ್ಕಿಲ್ಲ. ಇವಾಗ ನೋಡಬೇಕು, ತತ್ಕಲ್ ಚಾರ್ಟ್ ರಿಲೀಸ್ ಮಾಡ್ತಾರಂತ ಹೇಳ್ತಾ ಇದ್ದಾರೆ. ಸೊ ಅದು ರಿಲೀಸ್ ಮಾಡಿದ ತಕ್ಷಣ ಸೀಟ್ ಸಿಕ್ಕಿದ್ರೆ ನನ್ನ ಪುಣ್ಯ, ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು, ಏನು ಮಾಡೋದಂತ ಗೊತ್ತೇ ಇಲ್ಲ ಗುರು. ಲೆಟ್ಸಿ ಏನು ಆಗುತ್ತಂತ. ಗೈಸ್ ಒಂದಂತೂ ನಾನಂತೂ ತುಂಬ ಇಷ್ಟಪಟ್ಟಿದ್ದೀನಿ ಚೆನ್ನೈಗೆ ಬಂದುಬಿಟ್ಟು. ಚೆನ್ನೈ ಯಾರು ಹೇಳಿದ್ರು ಗುರು, ಅಂಡರ್ ಡೆವಲಪ್ಡ್ ಅಂತ ಯಾರು ಹೇಳಿದ್ರು? ಕಂಪ್ಲೀಟ್ ಡೆವಲಪ್ಮೆಂಟ್ ಆಗ್ತಾಯಿದೆ, ಸಖತ್ತಾಗಿದೆ. ಪ್ರತಿಯೊಂದು ರೋಡ್ ಕೂಡ, ಪ್ರತಿಯೊಂದು ಊರು ಕೂಡ ಸಿಟಿ ಆಗ್ತಾ ಬಂದಿದೆ ಗುರು. ಹಳೆ ಥರ ಇಲ್ಲ. ಮುಂಚೆ 6 ವರ್ಷದ ಮುಂಚೆ ನಾನು ಹೋಗಬೇಕಾದ್ರೆ ಚೆನ್ನೈ ಅನ್ನೋದು ಡೆವಲಪೇ ಆಗಿರಲಿಲ್ಲ. ಇವಾಗ ನೋಡಿದ್ರೆ ಸಖತ್ತಾಗಿದೆ, ನೀಟ್ನೆಸ್ ಇದೆ. ರೋಡಲ್ಲಿ ಒಂದು ಕಸ ಇಲ್ಲ ಗುರು, ಒಂದೇ ಒಂದು ಕಸ ಇಲ್ಲ ನಾವು ಹೋಗಿರೋ ಪ್ಲೇಸಲ್ಲಿ ಎಲ್ಲ. ಆಲ್ಮೋಸ್ಟ್ ಚೆನ್ನೈ ಎಲ್ಲ ಕ್ಲೀನ್ ಆಗ್ತದ ಬಂದಿದೆ, ಕ್ಲೀನ್ ಸಿಟಿ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮೂರು ಇನ್ನೂ ಕಚಡೆಗಳನ್ನ ಹಾಕ್ಕೊಂಡು ತೊಟ್ಟಿ ಥರನೇ ಆಗೋಗಿದೆ. ಚೆನ್ನೈ ಅಂತೂ ಸಖತ್ತಾಗಿದೆ ಗುರು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.